ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪುರೋಹಿತರು ಮೊದಲನೇ ಹೆಜ್ಜೆ ಅನ್ನೋದು ಅನ್ನ ಆಹಾರಕ್ಕಾಗಿ ಪರಸ್ಪರವಾಗಿ ಹೊಂದಾಣಿಕೆಯಾಗಿರ್ತೀವಿ ಅನ್ನೋ ಸಂಬಂಧ ಅಂತ ಮಂತ್ರನ ಹೇಳ್ತಾರೆ. ಇನ್ಮೇಲೆ ನಿನ್ನ ಮನೆಯಲ್ಲಿ ಬೇಯೋ ಅನ್ನ ಆಹಾರ ಎಲ್ಲ ನನ್ನ ಸೊತ್ತು ಮಹಾದೇವ. ಮಹಾದೇವ, ನನ್ನ ಕೆನ್ನೆಗೆ ಹೊಡೆದೆ ಅಲ್ಲ, ಪ್ರತಿ ಹೊಡೆತಕ್ಕೂ ನಾನು ಬಡ್ಡಿ ವಸೂಲಿ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಅಗ್ನಿಗೆ ಸುತ್ತಾಕ್ತಾನೆ ಕಿಟ್ಟಿ. ದೇವ್ರೆ, ಎಂಥ ಅನ್ಯಾಯ ಮಾಡಿಬಿಟ್ಟೆ. ನನ್ನ ಮಗಳ ಬದುಕು ಹೂವಿನಂತೆ ಅರಳಬೇಕಾಗಿತ್ತು, ಆದರೆ ಸುಟ್ಟು ಬೂದಿ ಮಾಡಿಬಿಟ್ಟೆ ಅಂತ ಅಳ್ತಾರೆ ಕಲ್ಯಾಣಿ. ಕಾವ್ಯ, ಪಾಪ ಕಣೆ ಪಂಚಮಿ, ಅವಳನ್ನು ನೋಡೋಕೆ ಸಂಕಟ ಆಗ್ತಿದೆ. ಪಾಪ, ಅವಳಿಗೆ ಎಷ್ಟು ನೋವಾಗಿರಬಾರ್ದು ಅಂತಾಳೆ ಪ್ರೇಮ. ಈ ಮಹೇಶ್ವರಿ ಅತ್ತೆಗೆ, ಕಿಟ್ಟಿಗೆ ಆ ದೇವರು ಖಂಡಿತವಾಗ್ಲೂ ಒಳ್ಳೇದು ಮಾಡಲ್ಲ ಅಂತಾಳೆ ಕಾವ್ಯ. ಮಹೇಶ್ವರಿ, ನಿನ್ನ ಜೊತೆ ಮಾತಾಡಬೇಕು ಬಾರೆ ಅಂತಾರೆ ಶ್ರೀಧರ. ಅಲ್ಲಿ ಶಾಸ್ತ್ರ ನಡೀತಿದೆ, ಅದನ್ನು ನೋಡಿ ಹರಿಸ್ಬೇಕು ನಾವು ಅಂತಾರೆ ಮಹೇಶ್ವರಿ. ನಿನ್ನ ಜೊತೆ ಮಾತಾಡಬೇಕು ಬಾ ಅಂದೆ, ಬಾರೆ ಅಂತ ಮಹೇಶ್ವರಿನ ಎಳ್ಕೊಂಡು ಹೋಗ್ತಾರೆ ಶ್ರೀಧರ. ಈಚೆ ಕರ್ಕೊಂಡು ಬಂದು, ಥೂ, ನೀನು ಒಂದು ಹೆಣ್ಣೇನೆ, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನನ ಹಾಳು ಮಾಡಿದ್ಯಲ್ಲ, ನಾಚಿಕೆ ಆಗಲ್ವ ನಿನಗೆ ಅಂತಾರೆ ಶ್ರೀಧರ. ಯಾಕಿಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಸ್ವಲ್ಪ ಮೆತ್ತಗೆ ಮಾತಾಡಿ, ನಾನು ಯಾವ ಪಾಪದ ಕೆಲಸನೂ ಮಾಡಲಿಲ್ಲ ಅಂತಾರೆ ಮಹೇಶ್ವರಿ. ಮುಚ್ಚೆ ಬಾಯಿ. ಪಾಪ ಮಾತಬಾರ್ದೇ ಇರೋ ಹುಡುಗಿ ಚೇತನ್ನ ಎಷ್ಟು ಇಷ್ಟಪಡ್ತಿದ್ಲು ಅಂತ ನಿನಗೆ ಗೊತ್ತು. ನಿನ್ನ ಮುಟ್ಟಾಳ್ತನದಿಂದ ಅವಳಿಗೆ ತಾಳಿ ಕಟ್ಟಿಸಿ ಅವಳ ಜೀವನನೇ ಬಲಿ ತಗೊಂಡ್ಬಿಟ್ಟಿಯಲೆ, ಸ್ವಲ್ಪನಾದರೂ ನಾಚಿಕೆ ಆಗಲ್ವೇನೆ ನಿನಗೆ ಅಂತಾರೆ ಶ್ರೀಧರ. ನಾನು ಆ ಕೆಲಸ ಮಾಡದೆ ಹೋಗಿದ್ದಿದ್ರೆ ನಮ್ಮ ಮನೆ ಮರ್ಯಾದೆ ಬೀದಿಗೆ ಬರ್ತಿತ್ತು, ಊರು ಜನ ಮುಖಕ್ಕೆ ಉಗಿತಿದ್ರು. ಪಂಚಮಿ ಸೌಭಾಗ್ಯ, ನಮ್ಮನೆ ಮರ್ಯಾದೆ ಕಾಪಾಡೋಕೆ ನಾನು ಮಾಡಿರೋ ಒಳ್ಳೆತನ ನಿಮಗೆಲ್ಲ ಕಾಣಿಸ್ತಾನೆ ಇಲ್ಲ, ಬದಲಿಗೆ ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಿದ್ದೀರಾ ಅಂತಾರೆ ಮಹೇಶ್ವರಿ. ಮರ್ಯಾದೆ ಮರ್ಯಾದೆ ಅಂತ ಹೇಳಿ ಆ ಮುಟ್ಟಾಳ್ತಮ್ಮನಿಂದ ಆ ಹುಡುಗಿ ಕೊರಳಿಗೆ ತಾಳಿ ಕಟ್ಟಿಸಿ ಅವಳು ಇಡೀ ಜೀವನನೇ ಬಲಿ ತಗೊಂಡ್ಬಿಟ್ಟಿಯಲ್ಲ, ನಿನಗೇನಾದರೂ ಮಾನ ಮರ್ಯಾದೆ ಇದೆಯೇನೆ ಅಂತಾರೆ ಶ್ರೀಧರ. ರೀ, ಈ ಮದುವೆ ನಮ್ಮ ಕುಟುಂಬಕ್ಕೆ ಎಷ್ಟು ವರದಾನ ಆಗುತ್ತೆ ಗೊತ್ತೇನ್ರಿ? ಅದು ನಿಮಗೆ ಗೊತ್ತಾದ ದಿನ ನೀವು ಇವತ್ತು ಆಡ್ತಿದ್ದೀರಲ್ಲ ಈ ಮಾತುಗಳು, ಇದನ್ನೆಲ್ಲ ವಾಪಸ್ ತಗೋತೀರಾ, ನೋಡ್ತೀರಿ ಅಂತಾರೆ ಮಹೇಶ್ವರಿ. ಆಗ ರಾಮ್ ಬಂದು, ಸಾಕು ಮಾಡಮ್ಮ, ಎಲ್ಲ ಉಗಿಯೋ ಕೆಲಸ ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತ ಸಮರ್ಥಿಸಿಕೊಳ್ತಿದ್ಯಲ್ಲ, ಹೋಗಿ ಹೋಗಿ ಪಂಚಮಿ ಜೀವನದ ಜೊತೆ ಆಟ ಆಡಿದ್ಯಲ್ಲ, ಇದು ತಪ್ಪಲ್ವಾ ಅಂತಾನೆ. ನನ್ನ ಮಗನು ನನಗೆ ಬುದ್ಧಿ ಹೇಳೋಕೆ ಬಂದ್ಬಿಟ್ಟ. ನಾನು ಮಾಡಿದ್ದೆಲ್ಲ ನಮ್ಮ ಕುಟುಂಬದಾಗ ಒಳ್ಳೆಯದಕ್ಕೆ ಅಂತ ನಿಮ್ಮಿಬ್ಬರು ತಲೆಗೆ ಯಾವಾಗ ಹೋಗುತ್ತೋ ಏನೋ ಅಂತಾರೆ ಮಹೇಶ್ವರಿ. ಮರ್ಯಾದೆ ಉಳಿಸೋ ನೆಪದಲ್ಲಿ ಇನ್ನೊಬ್ಬರ ಜೀವನ ಹಾಳು ಮಾಡೋದು ಒಳ್ಳೆ ಕೆಲಸನ? ನಿನ್ನ ತಮ್ಮ ಕಿಟ್ಟಿ ಹೇಗೆ ಅಂತ ನಮ್ಮೆಲ್ಲರಿಗೂ ಗೊತ್ತಲ್ವಾ? ಹೋಗಿ ಹೋಗಿ ಅವನ ಕೈನಲ್ಲಿ ಪಂಚಮಿಗೆ ತಾಳಿ ಕಟ್ಟಿಸಿ ಅವಳ ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲ, ಇದು ಪಾಪದ ಕೆಲಸ ಅಲ್ವಾ ಅಂತಾನೆ ರಾಮ್. ಪಾಪ ಪುಣ್ಯದ ಬಗ್ಗೆ ನೀನು ಮಾತಾಡಬೇಡ ರಾಮ್, ನಿನ್ನ ಮದುವೆ ವಿಷಯನ ನೆನ್ಪು ಮಾಡ್ಕೊ. ನಿನಗೆ ಇಷ್ಟ ಇಲ್ಲದೆ ಇದ್ದರೂ ದೊಡ್ಡಮ್ಮ ಬಲವಂತ ಮಾಡಿ ಆ ಪ್ರೇಮ ಕುತ್ತಿಗೆಗೆ ತಾಳಿ ಕಟ್ಟಿಸಿ ನಿನ್ನ ಜೀವನನೇ ಹಾಳು ಮಾಡಿಬಿಟ್ಲು. ಮನೆ ಮರ್ಯಾದೆ ಉಳಿಸೋದಕ್ಕೆ ಮದುವೆ ಆಯಿತು ತಾನೇ ಇವತ್ತು ನಾನು ಮಾಡಿದ್ದು, ಅದಕ್ಕೆ ನಿನ್ನ ದೊಡ್ಡಮ್ಮ ಮಾಡಿದರೆ ಸರಿ, ಅದೇ ಕೆಲಸ ನಾನು ಮಾಡಿದರೆ ತಪ್ಪಾಗೋಕ್ಕೆ ಹೇಗೆ ಸಾಧ್ಯ? ಅವತ್ತು ಅದನ್ನು ಸೌಭಾಗ್ಯ ಅಂತ ಕರೆದ ಮೇಲೆ ಇವತ್ತು ನಾನು ಮಾಡಿದ್ದು ಸಂಚು ಹೇಗಾಗುತ್ತೆ? ಅಕ್ಕ ನಡೆದಿದ್ದ ದಾರಿನಲ್ಲೇ ನಾನು ಹೋಗ್ತಿದ್ದೀನಿ ಅಷ್ಟೇ ಅಂತಾಳೆ ಮಹೇಶ್ವರಿ. ಅಮ್ಮ, ನೀನು ಆ ವಿಷಯನ ಇಟ್ಕೊಂಡು ಇವತ್ತು ಅಂತಾನೆ ರಾಮ್. ಸತ್ಯ ಯಾವತ್ತು ಕಹಿಯಾಗಿರುತ್ತೆ ರಾಮ್. ಈಗ ನೀನು ಇಲ್ಲಿ ನಿಂತು ವಾದ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹೊರಗಡೆ ಶಾಸ್ತ್ರ ನಡೀತಿದೆ, ಎಲ್ಲರೂ ಬನ್ನಿ. ಇಲ್ಲ ಅಂದರೆ ಮತ್ತೆ ಯಾವುದಾದ್ರೂ ಅಪಶಕುನ ಆಯಿತು ಅಂತ ಜನ ಆಡ್ಕೊಳ್ಳೋದು ಬೇಡ ಅಂತ ಮಹೇಶ್ವರಿ ಹೋಗ್ತಾರೆ. ಈಚೆ ಪುರೋಹಿತರು, ಈಗ ಶಾಸ್ತ್ರ ಎಲ್ಲ ಮುಗಿದಿದೆ, ತಂದೆ ತಾಯಿಗಳ ಹಿರಿಯರ ಆಶೀರ್ವಾದ ಪಡ್ಕೊಂಡು ಬನ್ನಿ ಅಂತಾರೆ. ಪಂಚಮಿ ಕಿಟ್ಟಿ, ಬನ್ನಿ ಹಿರಿಯರ ಆಶೀರ್ವಾದ ತಗೊಳ್ಳಿ ಅಂತಾರೆ ಮಹೇಶ್ವರಿ. ಪಂಚಮಿ ಕಿಟ್ಟಿ ಕಲ್ಯಾಣಿ ಹತ್ರ ಬರ್ತಾರೆ. ಕಲ್ಯಾಣಿ ಅಳ್ತಾ ನಿಂತಿರ್ತಾರೆ. ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಏನಕ್ಕ ಇದು? ಮಕ್ಕಳಿಗೆ ಆಶೀರ್ವಾದ ಮಾಡೋದು ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ತಿದೆಯಲ್ಲ. ಪಂಚಮಿನ ನೋಡಕ್ಕ ಮದುಮಗಳಾಗಿ ನಿನ್ನ ಕಣ್ಮುಂದೆ ನಿಂತಿದ್ದಾಳೆ, ನೀನು ಆಸೆ ಪಟ್ಟ ಮುಹೂರ್ತದಲ್ಲಿ ಅವಳು ಮದುವೆ ಆಗಿದೆ ಅಂತ ಕಲ್ಯಾಣಿ ಕೈಗೆ ಅಕ್ಷತೆ ಕೊಟ್ಟು ಕಣ್ಣೀರು ಹಾಕೋದನ್ನು ನಿಲ್ಲಿಸಿ ಮಕ್ಕಳಿಗೆ ಆಶೀರ್ವಾದ ಮಾಡು ಅಂತಾಳೆ ಮಹೇಶ್ವರಿ. ಅಕ್ಷತೆನ ಹಾಕಿ, ಒಳ್ಳೇದಾಗಲಿ ಮಕ್ಕಳೇ, ಚೆನ್ನಾಗಿರಿ ಚೆನ್ನಾಗಿರಿ ಅಂತಾರೆ ಕಲ್ಯಾಣಿ. ಪಂಚಮಿ ಕಿಟ್ಟಿ ಮಹಾದೇವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ ಅಂತಾರೆ ಮಹೇಶ್ವರಿ. ಆಗ ಮಹಾದೇವ ಪಂಚಮಿ ತಲೆನ ನಿವಾರಿಸ್ತಾ, ನೀನು ಅಂದ್ಕೊಂಡಿರೋ ಬದುಕು ನಿನಗೆ ಸಿಗಲಿಲ್ಲ ಅಂತ ಅಂದ್ಕೋಬೇಡ ಕಣವ. ನೋಡು, ಈ ಅಣ್ಣ ಯಾವಾಗಲೂ ನಿನ್ನ ಜೊತೆನೇ ಇರ್ತಾನೆ, ನಿನ್ನ ಹೂನಾಗೆ ನೋಡ್ಕೋತಾನೆ ಅಂತ ಪಂಚಮಿನ ತಬ್ಕೊಂಡು ಅಳ್ತಾನೆ. ಶಾರದಾ, ನನಗಿದು ಮದುವೆ ಥರ ಅನ್ನಿಸ್ತಿಲ್ಲ ಕಣೆ, ಯಾವುದೋ ಬಲವಂತದ ಒಪ್ಪಂದದ ಥರ ಅನ್ನಿಸ್ತಿದೆ. ಮಾಧವನ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನನಗೆ ಅಂತಾರೆ. ವಿಧಿ ಏನೆಲ್ಲ ಆಟ ಆಡ್ಬಿಡ್ತು ಮಹೇಶ್ವರಿ ಅತ್ತಿಗೆ. ಒಂದು ಸ್ವಲ್ಪ ತಾಳ್ಮೆ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಅವರ ಅವಸರಕ್ಕೆ ಏನೆಲ್ಲ ಆಗೋಯ್ತು ಅಂತ ಶಾರದಾ ಅಳ್ತಾರೆ. ಕಲ್ಯಾಣಿ, ಕೊನೆಗೂ ನಾನು ಗೆದ್ಬಿಟ್ಟೆ. ಅವತ್ತು ಇಂಥದ್ದೇ ಮಂಟಪದಲ್ಲಿ 100 ಜನರ ಮುಂದೆ ಆ ದರಿದ್ರ ಪ್ರೇಮ ಕೊರಳಿಗೆ ನನ್ನ ಮಗನ ಕೈಯಿಂದ ತಾಳಿ ಕಟ್ಟಿಸಿದ್ದೆ ಅಲ್ವಾ? ಇವತ್ತು ಅದೇ ರೀತಿ ನಿನ್ನ ಮಗಳ ಕೊರಳಿಗೆ ತಾಳಿ ಬೀಳೋ ಹಾಗೆ ಮಾಡಿದ್ದೀನಿ. ನಿನ್ನ ಮುದ್ದಿನ ಮಗಳ ಬಾಳನ್ನು ನನ್ನ ತಮ್ಮನ ಪಾದದ ಕೆಳಗೆ ತಂದು ಹಾಕಿದ್ದೀನಿ. ಅವತ್ತು ನೀನು ಮಾಡಿದ ಅವಮಾನಕ್ಕೆ ನಾನು ಸೇಡು ತೀರಿಸ್ಕೊಂಡೆ ಕಣೆ, ಸೇಡು ತೀರಿಸ್ಕೊಂಡೆ. ಇದು ಬರೀ ಆ
ಆರಂಭ ಅಷ್ಟೇ ಕಲ್ಯಾಣಿ. ನಿನ್ನ ಪ್ರೀತಿಯ ಸಾಮ್ರಾಜ್ಯ ಒಂದೊಂದಾಗಿ ಕುಸಿದು ಬೀಳೋದನ್ನು ನೀನು ನೋಡಬೇಕು, ನೋಡ್ತೀಯ. ನಾನು ನನ್ನ ತಮ್ಮ ನಿಮ್ಮೆಲ್ರಿಗೂ ನರಕ ತೋರಿಸ್ತೀವಿ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾರೆ. ನಂತರ ಎಲ್ಲರೂ ಮನೆಗೆ ಬರ್ತಾರೆ. ಮನೆಯವರೆಲ್ಲ ಮನೆ ಮುಂದೆ ನಿಂತಿರ್ತಾರೆ. ಪಂಚಮಿ ಮತ್ತು ಕಿಟ್ಟಿ ಕಾರಿಂದ ಇಳ್ಕೊಂಡು ಬರ್ತಾರೆ. ಅಮ್ಮ, ನಮ್ಮ ಪಂಚಮಿನ ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಕಣಮ್ಮ. ಅವಳ ಮುಖ ನೋಡು, ಜೀವನೇ ಇಲ್ಲದೆ ಇರೋ ಗೊಂಬೆ ಥರ ಬರ್ತಾ ಅವಳೆ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಎದೆಯೊಳಗೆ ಬೆಂಕಿ ಇಟ್ಟಂಗೆ ಸಂಕಟ ಆಗ್ತಾಯಿದೆ ಕಣವ. ಅಯ್ಯೋ ಶಿವನೇ, ನಾನಿದ್ದು ನನ್ನ ತಂಗಿ ಜೀವನ ಹಾಳಾಗೋಯ್ತು ಕಣವ, ಹಾಳಾಗೋಯ್ತು ಅಂತಾನೆ ಮಹದೇವ, ನೀನು ಹೀಗೆ ಅಳ್ತಿದ್ರೆ ಅತ್ತೆನ ಯಾರು ಸಮಾಧಾನ ಮಾಡೋದು? ಅಲ್ಲಿ ನೋಡು ಅವ್ರು ಹೇಗೆ ನಿಂತಿದ್ದಾರೆ ಅಂತ, ಪ್ರಪಂಚನೇ ಮುಳುಗೋದ ಹಾಗೆ ನಿಂತಿದ್ದಾರೆ ಅಂತಾಳೆ ಕಾವ್ಯ. ನನ್ನ ಮಗಳನ್ನ ಹೀಗೆ ನೋಡೋಕ್ಕಾಗ್ತಿಲ್ಲ, ನನ್ನ ಮಗಳ ಬದುಕೇ ಹಾಳಾಗೋಯ್ತು ಅಂತ ಅಳ್ತಾರೆ ಕಲ್ಯಾಣಿ. ಅಮ್ಮ ವಸಿ, ಸುಮ್ಮನಿರಮ್ಮ, ಪಂಚಮಿನ ದುಃಖದಲ್ಲಿರ್ತಾಳೆ, ನೀನು ಸಮಾಧಾನ ಮಾಡ್ಕೊ ಅಂತಾನೆ ಮಹದೇವ. ಆಗ ಪಂಚಮಿ ಕಿಟ್ಟಿ ಮನೆ ಮುಂದೆ ಬರ್ತಾರೆ. ಛೀ, ಎಂಥ ಮನುಷ್ಯ ಇವನು, ಪಂಚಮಿ ತನ್ನ ಜೀವನ ಹಾಳಾಗೋಯ್ತು ಅಂತ ಅಳ್ತಿದ್ರೆ ಇವನ ಮುಖದಲ್ಲಿ ನಗು ನೋಡು ಅಂತ ಪೂರ್ವಿ ಮನಸ್ಸಲ್ಲೇ ಬೈಕೋತಾಳೆ. ಆಗ ಮಹೇಶ್ವರಿ ಒಳಗಿಂದ ಬಂದು, ಅಯ್ಯಯ್ಯೋ ನನ್ನ ತಮ್ಮನ ಹೆಂಡತಿ ಪಂಚಮಿ ಮನೆಗೆ ಬಂದರು, ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಿದ್ದೆ, ಬನ್ನಿ ಬನ್ನಿ ಅಂತಾರೆ. ಆಗ ಪಂಚಮಿ ಕಿಟ್ಟಿ ಮುಂದೆ ಬರ್ತಾರೆ. ಅಲ್ಲೇ ನಿಂತ್ಕೊಳ್ಳಿ, ನಾನು ಇವಾಗಲೇ ಹೋಗಿ ಆರತಿ ತರ್ತೀನಿ. ಅಕ್ಕ ನೀನು ಅಲ್ಲೇ ಇರು, ನಾನು ಈಗಲೇ ಆರತಿ ತಟ್ಟಿ ತಗೊಂಡು ಬರ್ತೀನಿ. ನನ್ನ ತಮ್ಮನಿಗೆ, ನನ್ನ ಮುದ್ದು ಮಗಳಿಗೆ ಅದೆಷ್ಟು ದೃಷ್ಟಿಯಾಗಿರುತ್ತೆ ಏನೋ, ಹಾಳದವ್ರು ಯಾರ್ಯಾರು ಕಣ್ಣು ಹಾಕಿರ್ತಾರೋ ಏನೋ, ಇಲ್ಲೇ ಇರಿ, ಇವಾಗಲೇ ಬಂದೆ ಅಂತ ಆರತಿ ಮತ್ತು ಸೇರನ್ನು ತಂದು ಆರತಿ ಮಾಡಿ, ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ಹಾಳಾದವ್ರ ಕಣ್ಣು, ಎಲ್ಲರ ಕಣ್ಣು ಸುಟ್ಟೋಗ್ಲಿ ಅಂತ ಹಣೆಗೆ ಹಚ್ಚಿ, ಪೂರ್ವಿ ತಗೋ ಇದನ್ನು ಆಚೆ ಹಾಕು ಅಂತ ಹೇಳಿ, ಪಂಚಮಿ ಮಗಳೇ ಬಲಗಾಲಿಟ್ಟು ಒಳಗೆ ಬಾ ಅಮ್ಮ ಅಂತಾರೆ ಮಹೇಶ್ವರಿ. ಆಗ ಕಿಟ್ಟಿ ಒಳಗಡೆ ಬಂದು ಅಕ್ಕನ ಪಕ್ಕ ನಿಂತ್ಕೋತಾನೆ. ಪಂಚಮಿ ಸೇರನ್ನು ಒದ್ದು ಅಳ್ತಾ ಒಳಗಡೆ ಓಡ್ತಾಳೆ. ಪಂಚಮಿ ಕಣ್ಣಲ್ಲಿ ಈ ಥರ ತಿರಸ್ಕಾರನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಪಾಪ ಅವಳ ಜೀವನದ ದೊಡ್ಡ ಕನಸೇ ಹಾಳಾಗೋಯ್ತು ಪ್ರೇಮ ಅಂತಾನೆ ರಾಮ್. ಅವಳು ತುಂಬ ನೋವಲ್ಲಿದ್ದಾಳೆ. ನಾವು ಯಾರಾದರೂ ಒಬ್ಬರು ಅವಳ ಜೊತೆ ಇರಬೇಕು, ಇಲ್ಲಾಂದರೆ ಅವಳು ತಾನು ಒಬ್ಬಳೇ ಅಂತ ಅಂದ್ಕೊಂಡ್ಬಿಡ್ತಾಳೆ ಅಂತಾಳೆ ಪ್ರೇಮ. ಅದ್ಯಾಕೆ ನೀವೆಲ್ಲರೂ ಅಲ್ಲೇ ನಿಂತಿದ್ದೀರಾ? ಅಕ್ಕ ಅಳೋದನ್ನು ನಿಲ್ಸಕ್ಕ. ಮಹಾದೇವ ಅಕ್ಕನ ಕರ್ಕೊಂಡು ಒಳಗಡೆ ಬಾರಪ್ಪ, ಇವತ್ತು ನಮ್ಮ ಮನೆ ಮಗಳ ಮದುವೆ ಆಗಿದೆ, ನಾವೆಲ್ಲರೂ ಖುಷಿಯಾಗಿರಬೇಕು. ಹೇಗೋ ಆ ದೇವರು ನಮ್ಮ ಮಗಳಿಗೆ ಒಂದು ಕಂಕಣ ಬಲನ ಒದಗಿಸಿ ಕೊಟ್ನಲ್ಲ, ಅಷ್ಟು ಸಾಕು ನಮಗೆ. ಬನ್ನಿ ಬನ್ನಿ, ಎಲ್ಲರೂ ಒಳಗೆ ಬನ್ನಿ ಅಂತಾರೆ ಮಹೇಶ್ವರಿ. ಎಲ್ಲರೂ ಒಳಗೆ ಹೋಗ್ತಾರೆ. ಲೋ ಕಿಟ್ಟಿ, ನೀನು ಯಾಕೋ ಇಲ್ಲೇ ನಿಂತಿದ್ಯಾ, ಹೋಗು ಒಳಗೆ ಅಂತಾರೆ ಮಹೇಶ್ವರಿ. ಅವಳು ಕೋಪ ಮಾಡಿಕೊಂಡು ಹೋಗ್ಬಿಟ್ಲಲ್ಲ ಅಕ್ಕ ಅಂತಾನೆ ಕಿಟ್ಟಿ. ಹಾಗಂತ ಮುಖ ಸಿಂಧರಿಸ್ಕೊಂಡಿರ್ಬೇಡ, ಸರಿ ಹೋಗಿ ದೇವರಿಗೆ ಕೈ ಮುಗಿತಾ ಇರು. ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಜೊತೆ ಬಾ, ನನ್ನ ರೂಮಿಗೆ ಬಾ, ನಿನ್ನ ಹತ್ರ ಮಾತಾಡೋದಿದೆ, ಹೋಗು ಅಂತಾರೆ ಮಹೇಶ್ವರಿ. ಕಿಟ್ಟಿ ಹೋಗ್ತಾನೆ. ಈಚೆ ಪಂಚಮಿ ಕಿಟ್ಟಿ ಮತ್ತು ಮಹೇಶ್ವರಿ ಪೂರ್ವಿನ ಬಿಟ್ಟು ಮನೆಯವರೆಲ್ಲ ಹಾಲ್ನಲ್ಲಿ ನಿಂತಿರ್ತಾರೆ. ಆಗ ಕಲ್ಯಾಣಿ, ಶ್ರೀಧರ್, ನೀನು ಈ ಮನೆ ಹಿರಿಯ, ಪಂಚಮಿ ನಿನಗೂ ಮಗಳಿದ್ದ ಹಾಗೆ, ನಿನ್ನ ಕಣ್ಮುಂದೆನೇ ಪಂಚಮಿ ಬದುಕು ಹಾಳಾಗ್ತಿದ್ರೆ ನೀನ್ಯಾಕೆ ಸುಮ್ಮನೆ ಇದ್ದೆ? ನೀನ್ಯಾಕೆ ಈ ಮದುವೆನ ತಡಿಲಿಲ್ಲ? ಯಾಕೆ ಮಹೇಶ್ವರಿಗೆ ನೀನೇನು ಹೇಳಲಿಲ್ಲ ಶ್ರೀಧರ್ ಅಂತಾರೆ ಕಲ್ಯಾಣಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ, ಆ ಸಮಯದಲ್ಲಿ ನೀವು ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ. ನಿಮಗೋಸ್ಕರ ಪಂಚಮಿ ಈ ಮದುವೆಗೆ ಒಪ್ಕೊಂಡ್ಲು. ಮಹೇಶ್ವರಿ ಮನೆ ಮರ್ಯಾದೆ ಕಾಪಾಡಬೇಕು, ಅದಕ್ಕೋಸ್ಕರ ಮದುವೆ ಮಾಡೇ ಮಾಡ್ತೀನಿ ಅಂತ ಪಂಚಮಿನ ಎಳ್ಕೊಂಡು ಹೋಗಿ ಹಸೆಮಣೆ ಮೇಲೆ ಕೂರಿಸಿದ್ಲು. ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಒಂದೂ ಗೊತ್ತಾಗಲಿಲ್ಲ ನನಗೆ ಅಂತಾರೆ ಶ್ರೀಧರ್. ನನಗೊಂದು ಫೋನ್ ಮಾಡ್ಬೋದಿತ್ತಲ್ಲ ಚಿಕ್ಕಪ್ಪ, ಯಾಕೆ ಮಾಡಲಿಲ್ಲ ಅಂತಾನೆ ಮಹದೇವ. ಮಾಡಿದೆ ಕಣಪ್ಪ, ಆಗ ನಿನ್ನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಅಂತಾರೆ ಶ್ರೀಧರ. ಎಂಥ ದುರ್ವಿಧಿ ನೋಡಿ, ನನ್ನ ಫೋನ್ ಬಿದ್ದು ಒಡೆದೋಯ್ತು, ಪಂಚಮಿ ಫೋನ್ ಸ್ವಿಚ್ ಆಫ್ ಆಗೋಯ್ತು, ಒಟ್ಟಿನಾಗೆ ನನ್ನ ತಂಗಿ ಜೀವನ ಕತ್ಲಾಗೋಯ್ತು ಅಂತಾನೆ ಮಹದೇವ. ನಾವೆಲ್ಲ ಅಸಹಾಯಕರಾಗೋದ್ವಿ ಮಹದೇವ ಅಂತಾರೆ ಶ್ರೀಧರ. ಅಸಹಾಯಕತೆ ಅನ್ನೋದು ಸೋತೋನು ಹೇಳು ಮಾತು ಚಿಕ್ಕಪ್ಪ, ಆದರೂ ನಿಮಗೊಂದು ಏನು ಪ್ರಯೋಜನ ಬಿಡಿ. ಒಬ್ಬ ಅಣ್ಣನಾಗಿ ತಂಗಿ ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಅವಳು ಮದುವೆ ಮಾಡೋದಕ್ಕೆ ಆಗಲಿಲ್ಲ. ನಾನೆಂಥ ಅಣ್ಣ, ಸತ್ತು ಹೋಗಿರೋ ಅಣ್ಣ ನಾನು. ನನ್ನ ತಂಗಿಗೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ನನ್ನಂಥ ಅಣ್ಣ ಪ್ರಪಂಚದಲ್ಲಿ ಯಾವ ತಂಗಿಗೂ ಬೇಡ ಅಂತಾನೆ ಮಹದೇವ, ಇದರಲ್ಲಿ ನಿನ್ನ ತಪ್ಪೇನಿದೆ ಅಂತಾಳೆ ಕಾವ್ಯ. ಮಹದೇವ ಮತ್ತು ರಾಮ್ ಚೇತನ್ನ ಹುಡ್ಕೊಂಡು ಬರೋಕ್ಕೆ ಹೋಗಿದ್ರು. ನಾವೆಲ್ಲ ಅಲ್ಲೇ ಇದ್ವಿ. ಈ ಮದುವೆನ ತಡಿಬಹುದಾಗಿತ್ತು. ಕಾವ್ಯ, ಪ್ರೇಮ, ನೀವಿಬ್ಬರು ಎಲ್ಲಿಗೆ ಹೋಗಿದ್ರಿ? ಮದುವೆ ಮಂಟಪದಲ್ಲಿ ಅಷ್ಟೆಲ್ಲ ನಡೀತಿದ್ರು. ಪಂಚಮಿ ಮನಸ್ಸನ್ನು ಬದಲಾಯಿಸೋಕೆ ನೀವಿಬ್ಬರು ಯಾಕೆ ಪ್ರಯತ್ನ ಪಡಲಿಲ್ಲ ಅಂತಾರೆ ಕಲ್ಯಾಣಿ. ನಾವು ಅಲ್ಲಿ ಇರಬಾರ್ದು ಅಂತಲೇ ನಮ್ಮನ್ನು ಯಾರೋ ರೂಮಲ್ಲಿ ಕೂಡ ಹಾಕಿದ್ರು. ಎಷ್ಟು ಕಿರ್ಚಾಡಿದ್ವಿ, ಕೂಗಾಡಿದ್ವಿ, ಯಾರೂ ಬಂದು ಬಾಗಿಲು ತೆಗಿಲಿಲ್ಲ ಅಂತಾಳೆ ಪ್ರೇಮ. ಹೌದು ಅತ್ತೆ, ಯಾರೋ ಇಬ್ಬರು ನಮ್ಮನ್ನು ಸ್ಟೋರ್ ರೂಮಲ್ಲಿ ಕೂಡ ಹಾಕಿ ಹೊರಗಡೆಯಿಂದ ಲಾಕ್ ಮಾಡಿದ್ರು. ಪಂಚಮಿ ತಾಳಿ ಕಟ್ಸ್ಕೊಳ್ಳೋವರೆಗೂ ನಮ್ಮಿಬ್ಬರಿಗೂ ಹೊರಗಡೆ ಬರೋಕ್ಕೆ ಆಗಲೇ ಇಲ್ಲ ಅಂತಾಳೆ ಕಾವ್ಯ. ಇದು ಆ ಗರುಡ ಮಲ್ಲಿದೆ ಕೆಲಸ. ಚೇತನ್ನ ಕಿಡ್ನಾಪ್ ಮಾಡಿಸಿದ್ದು ಅವರೇ, ನಿಮ್ಮಿಬ್ಬರನ್ನ ಸ್ಟೋರ್ ರೂಮಿಗೆ ಕೂಡ ಹಾಕಿದ್ದು ಅವರು. ನನ್ನ ಮಕ್ಕಳನ್ನ ನಾನು ಸುಮ್ಮನೆ ಬಿಡಾಕಿಲ್ಲ. ಆ ಮಕ್ಕಳ ರಕ್ತದಲ್ಲಿ ಓಕ್ಲೆ ಆಡದೆ ಹೋದರೆ ನಾನು ಅಂತ ಮಹದೇವ ಹೇಳುವಾಗ ಕಲ್ಯಾಣಿ ಮಹದೇವ ಅಂತ ಕೂಗ್ತಾ, ನಿನ್ನ ಈ ಸಿಟ್ಟು, ದ್ವೇಷ, ರೋಷನೆ ಇವತ್ತು ನಿನ್ನ ತಂಗಿ ಪಂಚಮಿ ಬದುಕನ್ನು ಹಾಳು ಮಾಡಿರೋದು ಅಂತಾರೆ. ಅತ್ತೆ,
ಇಲ್ಲ ಅತ್ತೆ, ಇದ್ರ ಹಿಂದೆ ಮಲ್ಲಿ ಗರುಡನ ಕೈವಾಡ ಇದೆ ಅಂತ ನನಗನಿಸ್ತಿಲ್ಲ. ಭರತ್ ಹೇಳಿದ ಹಾಗೆ ಅವರಿಬ್ಬರು ಆ ಸಮಯದಲ್ಲಿ ಸ್ಟೇಷನ್ನಲ್ಲಿದ್ದರು. ಹಾಗಿರಬೇಕಾದ್ರೆ ನಮ್ಮನ್ನು ಸ್ಟೋರ್ ರೂಮಲ್ಲಿ ಕೂಡ ಹಾಕಿರೋರು ಯಾರು? ಅವ್ರವ್ರ ಗ್ಯಾಂಗ್ ಸ್ಟೇಷನ್ನಲ್ಲಿದ್ದಾಗ ಅವ್ರ ಕಡೆಯವ್ರು ಮಾತ್ರ ಮಂಟಪದಲ್ಲಿರೋಕ್ಕೆ ಹೇಗೆ ಸಾಧ್ಯ? ಚೇತನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ಯಾರೋ ನಮ್ಮ ಕಡೆಯವರೇ ಅವರಿಗೆ ಸಹಾಯ ಮಾಡಿರ್ತಾರೆ. ಅವ್ರು ನಮ್ಮಿಬ್ಬರನ್ನು ಲಾಕ್ ಮಾಡಿರ್ತಾರೆ ಅಂತಾಳೆ ಕಾವ್ಯ. ಬೇರೆಯವ್ರು ಯಾಕೆ ಹಾಗೆ ಮಾಡ್ತಾರೆ? ಮಂಟಪದಲ್ಲಿದ್ದವರೆಲ್ಲ ನಮ್ಮ ರಿಲೇಟಿವ್ಸ್ ಫ್ಯಾಮಿಲಿ ಅಲ್ವಾ? ಅವರೇ ಯಾಕೆ ಮಲ್ಲಿಗರುಡನ ಜೊತೆ ಕೈ ಜೋಡಿಸ್ತಾರೆ ಅಂತಾನೆ ರಾಮ್. ಎಲ್ಲರ ಪರಿಚಯನೂ ಇರಬೇಕು ಅಂತ ಇಲ್ವಲ್ಲ ಅಂತಾಳೆ ಕಾವ್ಯ. ಆ ನನ್ನ ಮಕ್ಕಳು ನನ್ನ ಮುಂದೆನೇ ಆ ಬ್ಯಾಗನ್ನು ಎತ್ಕೊಂಡು ಹೋದ್ರು. ಏನ್ರೋ ಅದು ಅಂತ ಕೇಳಿದ್ದಕ್ಕೆ ಅವಳಲ್ಲಿ ಒಬ್ಳು ಹೆಂಗಸಿದ್ಲು. ಅವಳು ಇದು ಚೇತನ್ಗೆ ಸಂಬಂಧಪಟ್ಟಿರೋ ಬಟ್ಟೆ, ಮೇಕಪ್ಪು, ಇದನ್ನು ತಗೊಂಡೋಗಿ ಬೇರೆ ತರಬೇಕು ಅಂತ ಏನೇನೋ ಅಂದ್ಲು. ಸರಿ ಬಿಡು, ಹೆಂಗಸಲ್ಲ ಅಂತ ನಾನು ಸುಮ್ಮನಾದೆ. ಒಂದೇ ಒಂದು ಕ್ಷಣ ಯಾಮಾರಿದ್ದೇ ಇದ್ದಿದ್ರೆ ಚೇತನ್ ಕಿಡ್ನಾಪ್ ಆಗ್ತಾನೆ ಇರಲಿಲ್ಲ. ಆದರೂ ಒಂದ್ಸಲ ನೋಡುವ ಅಂತ ಹೋದೆ. ಅಷ್ಟೊತ್ತಿಗೆ ಚಿಕ್ಕಮ್ಮ ಬಂದು ಅಡುಗೆಯವ್ರೇನೋ ಗಲಾಟೆ ಮಾಡ್ತವ್ರೆ, ಬೇಗ ಬಾ ಅಂದರು. ಅದಕ್ಕೆ ನಾನು ಹೊರಟ್ಬಿಟ್ಟೆ. ಅದೇ ನಾನು ಮಾಡಿದ ತಪ್ಪು ಅಂತಾನೆ ಮಾದೇವ. ಅಷ್ಟು ರಾಜರೋಷವಾಗಿ ಸೂಟ್ ಕೇಸಲ್ಲಿ ತುಂಬ್ಕೊಂಡು ಹೋಗಿದ್ದಾರೆ ಅಂದರೆ ಯಾರೋ ದೊಡ್ಡವರ ಕೈವಾಡನೇ ಇರಬೇಕು. ನಮ್ಗೆ ಗೊತ್ತಿರೋರೆ ನಮ್ಮ ಬೆನ್ನಿಗೆ ಚೂರಿ ಹಾಕಿರಬೇಕು ಅಂತಾಳೆ ಕಾವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.